ಅವರು ಕೊಟ್ಟಿರುವಂಥ ಮಾಧ್ಯಮ ಹೇಳಿಕೆಯನ್ನು, ಪತ್ರಿಕೆಗಳಲ್ಲಿ ವರದಿಯಾಗಿರುವಂಥ ಅಂಶಗಳನ್ನು ನಾನು ಕೂಲಂಕಷವಾಗಿ ನೋಡಿದೆ. ಘಟನೆ ನಡೆದು 5-6 ದಿನ ಬಂತು. ಮುಖ್ಯಮಂತ್ರಿಯವರು ಒಂದು ಸಂದರ್ಭದಲ್ಲೂ ಕೂಡ, ಒಂದು ಕ್ಷಣಕ್ಕೂ ಕೂಡ ನೈತಿಕ ಹೊಣೆ ಹೊರುವಂತಹ ಮನಸ್ಥಿತಿಯನ್ನು ಅವ್ರು ತೋರಲಿಲ್ಲ. 11 ಜನ ಅಮಾಯಕರು ಮಕ್ಕಳು ಸತ್ತೋಗಿದ್ದಾರೆ. ಒಂದು ಸಂದರ್ಭದಲ್ಲೂ ಕೂಡ ಅವರ ಕಣ್ಣಲ್ಲಿ 4 ಹನಿ ನೀರು ಬರಲಿಲ್ಲ. ಅನುಕಂಪದ, ಪಶ್ಚಾತ್ತಾಪದ ಮಾತುಗಳು ಬರಲಿಲ್ಲ. ಅವರ ಮಾತಿನಲ್ಲಿ ನೋವು ಕೂಡ ವ್ಯಕ್ತವಾಗಲಿಲ್ಲ. ಸಿದ್ದರಾಮಯ್ಯನವರು ಅವರ ಮನಸ್ಥಿತಿಯನ್ನು ನೋಡಿದರೆ ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡ್ತಾರೆ. ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಂಡಿರೋನು, ರಾಜ್ಯದ ದೊರೆಯಾಗಿರೋನು, ತಂದೆ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲರ ರಕ್ಷಣೆ ಮಾಡಬೇಕಾದದ್ದು, ಎಲ್ಲರ ಬಗ್ಗೆ ಅಂತಃಕರಣ ಇಟ್ಕೊಳ್ಬೇಕಾದದ್ದು, ಸಂವೇದನೆ ಇಟ್ಕೊಳ್ಬೇಕಾದದ್ದು ಕರ್ತವ್ಯ. ಆ ಸ್ಥಾನದಲ್ಲಿ ಕೂತಿರೋ ವ್ಯಕ್ತಿಯ ಒಂದು ಜವಾಬ್ದಾರಿ ಅನ್ನೋದನ್ನು ಅವರು ಅರ್ಥಕೊಂಡಂಗೆ ಕಾಣಿಸ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳನ್ನು, ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರನ್ನ, ಅಡಿಷನಲ್ CPಯನ್ನು, DCPಯನ್ನು ಸಸ್ಪೆಂಡ್ ಮಾಡಿರುವಂಥದ್ದನ್ನು ನನ್ನ ಮೈಸೂರಿನಲ್ಲಿ ಅವ್ರು ಸಮರ್ಥನೆ ಮಾಡಿಕೊಂಡಿರೋ ರೀತಿ ಆಗಿದೆ. 2 hours ಆದ್ರೂ ಘಟನೆ ನಡೆದು 2 ಗಂಟೆಗಳಾದ್ರೂ ಕೂಡ ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವಿಧಾನಸೌಧದಿಂದ ಕೂಗಳತೆ ದೂರದಲ್ಲಿರುವಂಥ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಲ್ವಾ? ಒಂದು 500-600 ಮೀಟರ್ ದೂರದಲ್ಲಿ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ನೀವು ರಾಜ್ಯನ ಹೆಂಗೆ ಸರ್ ಸಂಭಾಳಿಸ್ತೀರಿ? ಒಂದು ಕೂಗಿದ್ರೆ ಕೇಳಿಸುತ್ತೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಅಲ್ಲಿ ನಡೀತಾ ಇರೋ ಘಟನೆ ನಿಮಗೆ ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ ಅಂದಮೇಲೆ ನಿಮ್ಮ ಪೊಲಿಟಿಕಲ್ ಅಡ್ವೈಸರ್ಸ್ ಎಲ್ಲಿದ್ದಾರೆ? ನಿಮ್ಮ ಸಂಸದೀಯ ಸಲಹೆಗಾರರು ಎಲ್ಲಿದ್ದಾರೆ? ನಿಮ್ಮ ಮಾಧ್ಯಮ ಸಲಹೆಗಾರರು ಎಲ್ಲಿದ್ದರು? ಯಾರು TVನೂ ನೋಡ್ತಾ ಇರಲಿಲ್ವಾ? ನಿಮ್ಮ ಇಂಟೆಲಿಜೆನ್ಸ್ ಹೆಡ್ ಎಲ್ಲಿದ್ದರು? ದಯಾನಂದ್ ಅವರೇ ನಾನು ವರದಿ ಕೊಡಬೇಕು ಅನ್ನೋದಕ್ಕೆ ನಿಮಗೆ ನಿಮ್ಮ ಮೊಮ್ಮಗನಿಗೆ ಫೋಟೋಗ್ರಾಫು, ಆಟೋಗ್ರಾಫನ್ನ ಕೊಡಿಸೋದಕ್ಕೆ ಕೊಹ್ಲಿ ಹತ್ರ ಕರ್ಕೊಂಡು ಹೋಗೋದ್ರ ಬಗ್ಗೆ ನೀವು ಚಿಂತಿತರಾಗಿದ್ರಿ. ಏನು ನಡೀತಾ ಇದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಅಲ್ಲ, ನೀವು ಪೊಲೀಸ್ ಅಧಿಕಾರಿ ಮೇಲೆ ನನಗೆ 2 ಗಂಟೆ ಆದ್ರೂ ಕೂಡ ಮಾಹಿತಿನ ಕೊಡಲಿಲ್ಲ, ಆ ಕಾರಣಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ. ಹಾಗಾದರೆ ಗೋವಿಂದರಾಜು ಅವರನ್ನ, ನಿಮ್ಮ ಸಂಸದೀಯ ಸಲಹೆಗಾರರನ್ನ ಯಾಕ್ರಿ ಸಸ್ಪೆಂಡ್ ಮಾಡಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಎಲ್ಲ ಯೋಗಕ್ಷೇಮಗಳನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಈ ಗೋವಿಂದರಾಜು. ಗೋವಿಂದರಾಜನ್ನ ಯಾಕೆ ಸಸ್ಪೆಂಡ್ ಮಾಡಿದ್ರಿ ದಯವಿಟ್ಟು ಹೇಳಿ. ಆಯಿತು, ಸತ್ಯವತಿ ಅವ್ರನ್ನ ಇನ್ನೂ ಯಾಕೆ ಇಟ್ಕೊಂಡಿದ್ರಿ ಅದನ್ನು ಹೇಳಿ. ಇವ್ರು ಉಳಿದವರಿಗೆ ಸಸ್ಪೆಂಡ್ ಬಳುವಳಿ, ನಿಮ್ಮ ಇಂಟೆಲಿಜೆನ್ಸ್ ಹೆಡ್ಗೆ ಬರೀ ಅಮಾನತು, ಅವರಿಗೆ ವರ್ಗಾವಣೆ ಅಷ್ಟೇ. ಯಾಕೆ ಸರ್? ನಿಮ್ಮ ವಿಧಾನಸೌಧದ DCP ಕರಿಬಸವನಗೌಡ ನಮಗೆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಅಂತಿಮವಾಗಿ ಸರ್ಕಾರ ಏನು ನಿರ್ಧಾರ ತಗೊಳುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಈ ರೀತಿ CCTV ಕ್ಯಾಮ್ರಾ ಹಾಕಬೇಕು, ಅದು ಪಾರಂಪರಿಕ ಕಟ್ಟಡ, ಇಷ್ಟು ಬೇಗ ನಮಗೆ ಪ್ರೊಟೆಕ್ಷನ್ ಕೊಡೋಕ್ಕಾಗಲ್ಲ ಅಂತೇಳಿ ಹೇಳಿ DCP ಹೇಳಾದ್ಮೇಲೂ ಕೂಡ ನಿಮ್ಮ DPARನ ಮುಖ್ಯಸ್ಥೆ ಸತ್ಯವತಿಯವರು ಯಾಕಾಗಿ ಒತ್ತಡವನ್ನು ಹೇರಿದ್ರು ಸರ್? ಅವ್ರನ್ನ ಯಾಕೆ ಸರ್ ಇನ್ನೂ ಇಟ್ಕೊಂಡಿದ್ದೀರಿ? ಅವ್ರು ಮಾಧ್ಯಮ ಕೊಟ್ಟಿರೋ ಹೇಳಿಕೆ ನೋಡಿ. ವಿಧಾನಸೌಧದಲ್ಲಿ ನಾವು ಇದು ಸರ್ಕಾರಿ ಕಾರ್ಯಕ್ರಮ, ನಾವು ಆಟಗಾರರು 4 ಗಂಟೆಗೆ ಇಲ್ಲಿಗೆ ಬರ್ತಾರೆ, ನಾವು ಅವರಿಗೆ ಇಲ್ಲಿ ಸನ್ಮಾನ ಮಾಡ್ತೀವಿ, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಗವರ್ನರ್ ಬರುವಂಥ ಸಾಧ್ಯತೆ ಇದೆ, ಹಾಗಾಗಿ ಸಾರ್ವಜನಿಕರು ಇಲ್ಲಿ ಬರಬೇಡಿ, ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತಲ್ಲಿ ಕಳಿಸಿದವ್ರು ಯಾರು ಸರ್? ಬಹಿರಂಗವಾಗಿ ಸತ್ಯವತಿಯವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ವಾ? ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ನಿಮಗೆ ಜವಾಬ್ದಾರಿ ಇಲ್ಲ ಅಂತಂದರೆ, ನಿಮಗೆ ಹೊಣೆಗಾರಿಕೆ ಇಲ್ಲ ಅಂತಂದರೆ, ನಿಮ್ಮ DPARನ ಮುಖ್ಯಸ್ಥೆ ಯಾಕಾಗಿ ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೋಗಿ ಅಂತ ಹೇಳಿದರು? ಆಯಿತು, ನಿಮ್ಮ DPARನ ಮುಖ್ಯಸ್ಥೆ ವಿಧಾನಸೌಧ ಹತ್ರ ಬರಬೇಡಿ ಅಂತ ಸಾರ್ವಜನಿಕರಿಗೆ ಕರೆ ಕೊಡ್ತಾರೆ. ನೀವು ಬೆಳಗ್ಗೆ 8 ಗಂಟೆಗೆ ಟ್ವೀಟ್ ಮಾಡಿಬಿಟ್ಟು ನಾವು ಸನ್ಮಾನ ಮಾಡ್ತಾ ಇದ್ದೀವಿ, ಅದರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ನೀವು ಸಾರ್ವಜನಿಕರಿಗೆ ಕರೆ ಕೊಡ್ತಾ ಇದ್ದೀರಿ. ಏನು ಸರ್ ಸಿದ್ದರಾಮಯ್ಯನವರೇ, ಏನು ಆಡಳಿತದ ಲಂಗು ಲಗಾಮು ಯಾವುದು ನಿಯಂತ್ರಣ ನಿಮಗಿಲ್ವಾ?